ಫಸ್ಟ್ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಒಂದು ಜೀವನಕ್ಕೆ ಪಾಠ ಕಲಿಸೋ ಒಂದು ಕತೆ ಹೇಳ್ತೀನಿ. ನನ್ನ ಕೇಳ್ತೀರಂದರೆ ಹೇಳೋಕೆ ಇಷ್ಟಪಡ್ತೀನಿ. ನೀವು ಹೇಳಲ್ಲ, ನಿಮ್ಗೆ ಬೇಡ ಅಂದರೂ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಒಂದು ಹೇಳ್ತೀನಿ. ಏನಂದರೆ, ಒಬ್ಬಳು ಮಗಳಿರ್ತಾಳೆ. ಆ ತಂದೆಗೆ ಮದುವೆ ಆಗಿರ್ತಾಳೆ. ಮಗಳಿರ್ತಾಳೆ. ಮಗಳು ಬಂದು ಏನು ಕೇಳ್ತಾಳೆ, ಅಪ್ಪ ನಾವು ಬರೀ ಕಷ್ಟನೇ ಎದುರಿಸೋದಾಯ್ತಲ್ಲ, ಯಾವಾಗ ನಾವು ಸುಖವಾಗಿರೋದು ಅಂತ ಕೇಳ್ತಾಳೆ. ನಾವು ಕಷ್ಟ ಬಂದಾಗ ಯಾವ ಥರ ಇರಬೇಕು ಅಂತ ಕೇಳ್ತಾಳೆ. ಆವಾಗ ತಂದೆ ಹೇಳ್ತಾನೆ, ಆ ತಂದೆ ಏನಾಗಿರ್ತಾನೆ, ಭಟ್ರಾಗಿರ್ತಾರೆ, ಕೆಲಸ ಮಾಡೋನಾಗಿರ್ತಾನೆ. ಕೆಲಸ ಅಂದರೆ ಅಡುಗೆ ಕೆಲಸ ಮಾಡೋನಾಗಿರ್ತಾನೆ. ಅವನು ಏನಂತ ಹೇಳ್ತಾನೆ ಅಂದರೆ, ಹೇಳೋದೇ ಇಲ್ಲ, ಸುಮ್ಮನೆ ಹಂಗೆ ಅಡುಗೆ ಮನೆ ಕರ್ಕೊಂಡೋಗ್ತಾನೆ. ಯಾಕೆ ಕರ್ಕೊಂಡೋದ ಅಪ್ಪ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಅಪ್ಪ 3 ಪಾತ್ರೆ ತೊಗೊತಾನೆ. ಒಂದು ಪಾತ್ರೆಗೆ ಆಲೂಗಡ್ಡೆ, ಇನ್ನೊಂದು ಪಾತ್ರೆಗೆ ಕಾಫಿ ಪುಡಿ ಹಾಕಿ ಅದ್ರಾಗ ನೀರು ಹಾಕಿ ಕುದಿಯೋಕ್ಕಿಡ್ತಾನೆ. ಕುದಿಯೋಕ್ಕಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿ ಏನಂತಾನೆ ಗೊತ್ತಾ, ಇಷ್ಟು ಅಬ್ಸರ್ವ್ ಮಾಡಪ್ಪ ಮಗಳೇ ಅಂತಾನೆ. ಅದಕ್ಕೆ ಆ ಮಗು, ಅಪ್ಪ ನನಗಿದು ಏನೂ ಗೊತ್ತಾಗ್ತಿಲ್ಲ, ನೀನೇ ಹೇಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನೇನಂತಾನೆ ಗೊತ್ತಾ ಅವರಪ್ಪ, ನೋಡಮ್ಮ, ಆಲೂಗಡ್ಡೆ ಹೇಗಾಯಿತು, ಫಸ್ಟ್ ಆಲೂಗಡ್ಡೆ ತೋರಿಸಿ. ಆಲೂಗಡ್ಡೆ ಹೇಗಾಯ್ತಂದರೆ, ಅದು ಫಸ್ಟ್ ಗಟ್ಟಿಯಾಗಿತ್ತು, ಈಗ ಏನಾಯಿತು, ಮೆತ್ತಗಾಗಿಬಿಡ್ತು. ನೀರು ಹಾಕಿದ ತಕ್ಷಣ ಮೆತ್ತಗಾಗಿಬಿಡ್ತು. ಅದಕ್ಕೆ ಕಷ್ಟ ಬಂದಾಗ ಅದು ಮೆತ್ತಗಾಗಿಬಿಡ್ತಲ್ಲ, ಅದಕ್ಕೆ ಧೈರ್ಯ ಇಲ್ಲ. ಮತ್ತೀಗ ಮೊಟ್ಟೆಗೆ ಹೋಗ್ತಾನೆ. ಮೊಟ್ಟೆಗೆ ಹೋಗಿ ಏನಂತಾನೆ, ಮಗಳೇ ಏನು ಗೊತ್ತಾ, ಮೊಟ್ಟೆ ಇದು ರಕ್ಷಣಾ ಕವಚದಿಂದ ಗಟ್ಟಿಯಾಗಿದೆ ಹೊರತು ರಕ್ಷಣಾ ಕವಚ ಇರಲಿಲ್ಲ ಅಂದರೆ ಏನಾಗ್ತಿತ್ತು ನಿಮಗೆ ಗೊತ್ತಾ ಅಂತ. ಹೌದಪ್ಪ ಅಂತಾಳೆ. ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ ಅವನು, ಕಾಫಿ ಪುಡಿಗೆ ಹೋಗ್ತಾನೆ. ಕಾಫಿ ಪುಡಿ, ನೋಡು ಮಗಳೇ, ಇದು ಕಾಫಿ ಪುಡಿ ಹೇಗಂದರೆ ತನ್ನ ಕಷ್ಟವನ್ನೇ ಬದಲಾಯಿಸಿ ಅದನ್ನ ಸುಖವನ್ನಾಗಿ ಮಾಡ್ಕೋತಾ ಇದ್ದೀಗ. ನೀರನ್ನೇ ಕಲರ್ ಚೇಂಜ್ ಮಾಡಿಬಿಡುತ್ತೆ. ಇದರಿಂದ ನಾವೇನು ಕಲಿಬೇಕಂದ್ರೆ, ನಾವು ಗಟ್ಟಿಯಾಗಿರ್ಬೇಕು. ಆ ಕಷ್ಟವನ್ನು ಎದುರಿಸಿ ನಾವು ಅದನ್ನ ಬದಲಾಯಿಸಿ ನಾವು ಏನು ಮಾಡಬೇಕು, ಅದನ್ನ ಸುಖವನ್ನಾಗಿ ಬದಲಾಯಿಸ್ಕೊಂಡು ಇರಬೇಕು. ಅದಕ್ಕೆ ಆ ತಂದೆ ಹೇಳ್ತಾನೆ, ನೀನು ಯಾವತ್ತೂ ಕಾಫಿ ಪುಡಿ ಹಾಗೆ ಇರು ಅಂತ ಅಂತಾನೆ. ನೀವು ಯಾವ್ದಾಗಕ್ಕೆ ಇಷ್ಟಪಡ್ತೀರಾ, ಕಮೆಂಟ್ ಒಳಗೆ ತಿಳಿಸಿ. ಆಯಿತಾ? ಬಾಯ್.